ಯಾ ಸೆಟ್ಕ ಕುಣಿಲಿ ಕುಪ್ಳಸ್ ಬರ್ಲಿ ಬಾ. ಮರ್ಯಾದೆ ಗೆಟ್ ನನ್ನ ಮಗ ಮರ್ಯಾದೆ ಎಲ್ಲ ಐತಪ್ಪ ಅವನಿಗೆ. ಎಲ್ಲ ಬಿಟ್ಟು ಬಿಟ್ಟವನೆ. ಹ್ಮ್ ಹ್ಮ್ ನನಗ್ ಗೊತ್ತೇ ಇಲ್ಲ ಅದ್ರೊಳಗ ಹಾಕಿ ಬಂದವನೇ ಅನ್ನೋದೇ ನನಗ್ ಗೊತ್ತಿಲ್ಲ. ಬೆಳಿಗ್ಗೆ ಎಲ್ಲ ನೋಡ್ದೆ ತಗದ್ ಸೈಕಲ್ ಒಂದು ನೋಡ್ದೆ ಹೋಗಿ ಕಣಮ್ಮ ಊರ್ಗೆ. ಸೈಕಲ್ ತಂದವ್ ನೀವು ಅಂತ ಅಮ್ಮಂಗೆ ಹೇಳ್ದೆ ಅಲ್ಲಿ ಕೂಕೊಂಡಾಗ. ಅದ್ರೊಳಗೆ ಇನ್ನೂ ಏನವೆ ಅಂತ ನಾನು ನೋಡ್ಲಿಲ್ಲ. ನನ್ನ ಗಡ್ಡಿಗೆ ನಾನೇನು ದುಡ್ಡು ಕೊಟ್ಟಿರ್ಲಿಲ್ಲಪ್ಪಿ ನನ್ನ ಗಡ್ಡಿಗೆ. ಒಂದು ಮಾತು ಕೇಳೇನೆ ನೋಡಪ್ಪಿ ಓಟು ಬಿಟ್ಟು ನನ್ನ ಗಡ್ಡೆ ಒಂದು ಮಾತು ಕೇಳಿಲ್ಲ. ಇಂಥದ್ದು ಮಾರ್ತೀನಿ ಇಂಥದ್ದು ಬಿಡ್ತೀನಿ ಏನು ಕೇಳಿಲ್ಲಪ್ಪಿ. ಹೌದು. ಹ್ಮ್ ಎಲ್ಲ ಹಾಳಾಗೋಗ್ಲಿ ಬಿಟ್ಟು ಬಿಡು. ಇನ್ನೇನು ಇನ್ಯಾರು ಏನು ಮಾಡಕ್ ಹೋಗ್ಬೇಡ್ರಿ. ನೋಡುವ ನಾನೇನೋ ಹ್ಮ್ ಓಟು ಬಿಟ್ಟು ನನ್ನ ಗಡ್ಡೆ. ಹ್ಮ್ ಅಷ್ಟೇ. ಹ್ಮ್ ಬಿಡು. ಎಲ್ಲ ತೂರ್ ಹಾಕ್ಯಂಡು ಏನು ಅಲ್ಲ ಇವನ್ಗೆ ಇನ್ನು ಬಲ ಕೊಡ್ಬೇಕಾಯ್ತಂತೆ ನೀವು. ಕೊಡ್ರಪ್ಪ ಓಟು ಬಿಟ್ಟಂಗಡ್ಗೆ ಒಳ್ಳೆ ವಸ್ತು ಆದ್ರೆ. ಹಾ ಒಳ್ಳೆ ವಸ್ತು ಆದ್ರೆ ಯಾರನ್ನ ಬಲ ಕೊಟ್ಟು ಬಾರಪ್ಪ ಇತತ ಅಂತ ಕರೀತಾರೆ. ನಂತ ನನ್ ಗಡ್ಡೆರ್ನ ಯಾರು ಇತತ ಬಾ ಅಂತ ಒಬ್ರು ಒಂದು ಸಣ್ಣ ಮಗ ಸಹ ಬೆಲೆ ಕೊಡಲ್ಲ ನನ್ ಗಡ್ಡಿಗೀಗ. ಹಾ ನಾಚಿಗೇಡ್ ನನ್ನ ಮಗ್ಗೆ ಸಣ್ಣದು. ಇವನ್ ಎದ್ರಿ ಮಾತಾಡ್ಬೋದು ಜನ ಅಷ್ಟೇ ತುಪ್ಪದಂಗೆ. ಆ ಯಾ ಸೆಟ್ಗ ಬಿಡಪ್ಪೆ. ನೋಡಪ್ಪೆ ನೀನು ಅಕ್ಕ ಹಿಂಗೆ ಹಂಗೆ ಅಂತ ನೀನ್ ನೇಯೋದು ಬೇಡ ಮಾಡೋದು ಬೇಡ. ಸುಮ್ಮನೆ ಇದ್ದು ಬಿಡು. ಹ್ಮ್ ಆ ನೆಮ್ಮದಾಗಿರ್ಲಿ ಅಂತ ಅಷ್ಟೇ. ಪ್ರತಿಯೊಬ್ರು ಬೇಕಿತ್ತ ಇದೆಲ್ಲ. ಏನು ಅದೇ ಪ್ರತಿಯೊಬ್ರು ಅದೇ ಅಪ್ಪ ಹೇಳೋದು. ಪ್ರತಿಯೊಬ್ರು ಗಾಡಿ ಮನೆ ತಂದು ನಿಂತೈತೆ ಅಂದ್ರೆ 800-700 ರೂಪಾಯಿ ಬಡ್ಡಿ ಬರ್ತೈತೆ. ಬತ್ತೈತೆ ನಾಲ್ಕಕ್ಕೆ ನಿಲ್ಲಿಸ್ಕೊಂಡ ಓದೈತ್ ತಗ. ನಾಳೆ ಕಾಲೇ ಯಾರ್ಗ ಹೇಳ್ತಿದ್ದ ಅಷ್ಟೇ 50,000 ಕೊಡ್ರಿ ಕಂತು ಕಟ್ಕೊಂಡು ಹೋಗ್ರಿ ಅಂತ ಕರ್ದ್ ಕೊಡೋದು ಗಾಡಿನ. ಕೊಡ್ಲಿ ಬಿಡು. ದುರಾಗ್ ಅದ ಹೆಂಗ ಶರಾರತಿ ಶಾಟ ಕಿತ್ತಾಕ್ಯಂಡ್ರು ಅಂತ ಅವ್ರ ಮ್ಯಾಗ್ಲು ಶರಾರತಿ ಶಾಟ ಕಿತ್ತಾಕ್ಯಂಡ್ರು ಅಂತ ಮೊಗ ಕೊಟ್ಟ ಬೇವರ್ಸಿ. ಅಲ್ಲ ಹಂಗೆ ಇಲ್ಲಿ ಇಲ್ಲಿ ಶರಾರತಿ ಶಾಟ ಕಿತ್ತಾಕ್ಯಂಡ್ರು ಅಂತ ಇವಾಗ ಗಾಡಿಗಳೆಲ್ಲ. ಗಾಡಿ ನಿಲ್ಲಿಸ್ಕೊಂಡೆ ಅಂತಿದ್ದೆ ಆಡ್ತಿದ್ದೆ. ಹ್ಮ್ ಇವೆಲ್ಲ ನಾಲ್ಕಕ್ ತಂದ ದುಡ್ಮೆ ಮಾಡ್ಕೊಂಡದ್ಮೇಲೆ ಕರೆಕೆ ತರ್ಬೇಕಾಯ್ತ ಏತ್ತೆ ನೋಡು. ಹ್ಮ್ ಹ್ಮ್ ನಾನು ಮಾಡ್ತಾನೆ. ಹ್ಮ್ ಬೇಕಾದ್ರೆ ಕೂತ್ಕೆ ಮೇಲೆ ಕಾಲಿಗೆ ಪ್ರಾಣ ತೆಗೆದ್ರೆ ಇನ್ಸೂರೆನ್ಸ್ ಬರ್ತೈತ್ ಬಿಡು ಅಂತ ನನ್ನ ಗಡ್ಡೆ ಇವನು.